ದೇವಸ್ಥಾನಗಳಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಬಂದು ನೆಮ್ಮದಿ ಕೊಟ್ಟಂತ ಈ ದೇವಸ್ಥಾನಕ್ಕೆ ನೋಟಿಸ್ ಕೊಡ್ತೀರಿ ನೀವು? ದಾಖಲೆ ಬೇಕಾ ನಿಮಗೆ? ಏನು ಮಾಡಿದೆ? ಯಾರಿಗೆ ತೊಂದರೆ ಕೊಟ್ಟಿದೆ ಈ ದೇವಸ್ಥಾನ? ನೀವು ಯಾರಿಗೆ ನೋಟಿಸ್ ಕೊಡ್ತಾ ಇದ್ದೀರಿ? ಕ್ಲಬ್ಬಿಗ, ಪಬ್ಬಿಗ, ಬಾರಿಗ? ದೇವಸ್ಥಾನ ಇದು ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರ. ಇದು ಸರ್ಕಾರಿ ಕನ್ನಡ ಶಾಲೆಗೆ ಈ ಟ್ರಸ್ಟ್ ವತಿಯಿಂದ 4 ಕೊಠಡಿಗಳನ್ನು 80ರಲ್ಲೇ ಕಟ್ಟಿಕೊಟ್ಟಂತ ಕೀರ್ತಿ ಈ ಟ್ರಸ್ಟಿಗಳದ್ದಿದೆ. ಪಕ್ಕದ ಬಾಪೂಜಿ ನಗರವನ್ನು ಸಂಪೂರ್ಣ ಇಸ್ಲಾಮಿಕ್ ನಗರವಾಗಿ ಮಾಡಿದ್ದಾರೆ. ಅವರಿಗೆ ಮುಂದೆ ಬರೋಕ್ಕೆ ಅಡ್ಡಿಯಾಗ್ತಿರುವಂಥದ್ದು ಈ ದೇವಾಲಯ ಅಂತ ಕಾಣಿಸ್ತದೆ. ಬೆಂಗಳೂರು ನಗರದ ವಿಜಯನಗರ ಭಾಗದ ಬಾಪೂಜಿ ನಗರ, ಇಲ್ಲಿ ಕಳೆದ 70 ವರ್ಷದಿಂದ ದೇವಸ್ಥಾನಗಳ ಪೂಜೆ ಪುನಸ್ಕಾರ, ಭಜನೆ, ಹೋಮ ಹವನ ಇತ್ಯಾದಿ ನಿರಂತರವಾಗಿ ನಡೀತಾ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದು. ಸಾವಿರಾರಲ್ಲ ಲಕ್ಷಾಂತರ ಭಕ್ತರುಗಳಿಗೆ ಆಶ್ರಯ ಕೊಟ್ಟಂಥ, ಮಾರ್ಗದರ್ಶನ ಮಾಡಿದಂಥ ಈ ಪವಿತ್ರ ದೇವಸ್ಥಾನ ಇದು. ಇಲ್ಲಿ ವಿನಾಯಕ ದೇವಸ್ಥಾನ, ಅನ್ನಪೂರ್ಣೇಶ್ವರಿ, ರಾಘವೇಂದ್ರ ಸ್ವಾಮಿಯ ಆರಾಧನೆ, ಅಯ್ಯಪ್ಪ ಸ್ವಾಮಿ, ಹೀಗೆ 4 ದೇವಸ್ಥಾನಗಳಿದ್ದಾವೆ. ಸೊ ಈ 4 ದೇವಸ್ಥಾನಗಳಿಗೆ ನಿರಂತರವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಮೇಲ್ಗಡೆಗೆ ದೊಡ್ಡ ಹಾಲ್ ಇದೆ. ಯೋಗ ಕ್ಲಾಸು ಉಚಿತವಾಗಿ ನಿರಂತರ ಮಹಿಳೆಯರು, ಪುರುಷರು, ಬಾಲಕರು ಎಲ್ಲರೂ ಬರ್ತಾ ಇದ್ದಾರೆ. ಸೊ ಈಗ ಅನೇಕ ಕಾರ್ಯಗಳ ಮಧ್ಯದಲ್ಲೂ ಕೂಡ ಕನ್ನಡ ಶಾಲೆಗೆ, ಸರ್ಕಾರಿ ಕನ್ನಡ ಶಾಲೆಗೆ ಈ ಟ್ರಸ್ಟ್ ವತಿಯಿಂದ 4 ಕೊಠಡಿಗಳನ್ನು 80ರಲ್ಲೇ ಕಟ್ಟಿಕೊಟ್ಟಂಥ ಕೀರ್ತಿ ಈ ಟ್ರಸ್ಟಿಗಳದ್ದಿದೆ. ಸೊ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರುವಂಥ ಈ ಟ್ರಸ್ಟಿಗಳಿಗೆ ತೊಂದರೆ ಕೊಡುವಂಥ ಸರ್ಕಾರದ ನೋಟಿಸ್ ಮೂಲಕ ಹೆದರಿಸುವಂಥ, ಬೆದರಿಸುವಂಥದ್ದು ಪ್ರಕ್ರಿಯೆ ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ನೀವು ಯಾರಿಗೆ ನೋಟಿಸ್ ಕೊಡ್ತಾ ಇದ್ದೀರಿ? ಕ್ಲಬ್ಬಿಗ, ಪಬ್ಬಿಗ, ಬಾರಿಗ ಅಥವಾ ಸ್ಪಾಗ? ಯಾರಿಗೆ ನೋಟಿಸ್ ಕೊಡ್ತಾ ಇದ್ದೀರಿ ನೀವು? ದೇವಸ್ಥಾನ ಇದು ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರ. ಇದು 4 ದೇವಸ್ಥಾನಗಳಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಬಂದು ನೆಮ್ಮದಿ ಕೊಟ್ಟಂತ ಈ ದೇವಸ್ಥಾನಕ್ಕೆ ನೋಟಿಸ್ ಕೊಡ್ತೀರಿ ನೀವು? ದಾಖಲೆ ಬೇಕಾ ನಿಮಗೆ? ಏನು ಮಾಡಿದೆ? ಯಾರಿಗೆ ತೊಂದರೆ ಕೊಟ್ಟಿದೆ ಈ ದೇವಸ್ಥಾನದ ಇದು? ಸೊ ಇಂಥ ಪುಣ್ಯಕ್ಷೇತ್ರ, ಇಂಥ ಒಂದು ದೇವಸ್ಥಾನಕ್ಕೆ ನೋಟಿಸ್ ಕೊಡುವಂಥದ್ದು ಅತ್ಯಂತ ಮೂರ್ಖತನ ಆಗುತ್ತೆ. ಸೊ ಇದನ್ನು ವಾಪಸ್ ತಗೊಳ್ಬೇಕು, ಕ್ಷಮೆ ಕೇಳಬೇಕು. ಅಕಸ್ಮಾತ್ ಇದನ್ನು ಮೀರಿ ನೀವು ಮುಂದೆ ಹೆಜ್ಜೆ ಇಟ್ಟರೆ ಭಸ್ಮ ಆಗ್ತೀರಿ ಅಂತ ನೆನಪಿಟ್ಕೊಳ್ಳಿ. ದೇವರ ಶಾಪ ತಟ್ಟೈತೆ, ಹಿಂದೂ ಸಮಾಜ ಸಿಡಿದೇಳಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸುಮಾರು 70-80 ವರ್ಷಗಳ ಇತಿಹಾಸ ಇರುವಂಥ ದೇವಾಲಯಗಳನ್ನು ಧ್ವಂಸ ಮಾಡಲು ಹೊರಟಿರುವಂಥ ಇಲ್ಲಿರುವ ನಮ್ಮದೇ ಹಿಂದೂಗಳು, ಬೇರೆ ಯಾರು ಕೂಡ ಇಲ್ಲಿ ಮುಸ್ಲಿಮ್ಸ್ ಅಲ್ಲ, ಇನ್ಯಾವುದೋ ಜಿಹಾದಿಗಳಿಂದಲ್ಲ. ಇಲ್ಲಿರುವಂಥ ಕೆಲವೊಂದಷ್ಟು ವ್ಯಕ್ತಿಗಳು ಷಡ್ಯಂತ್ರದಿಂದ ಈ ದೇವಾಲಯಕ್ಕೆ ಭಂಗ ತರಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಶ್ರೀರಾಮ ಸೇನೆ ಸಂಘಟನೆ ಆಗಿರ್ಬೋದು, ಇಲ್ಲಿರುವಂಥ ಹಿಂದೂಗಳಿರ್ಬೋದು, ಅದಕ್ಕೆ ಆಸ್ಪಾದನೆ ಕೊಡಬಾರ್ದು, ಅವಕಾಶವನ್ನು ಕೂಡ ಕೊಡಬಾರ್ದು ಅಂತಕ್ಕಂಥ ವಿಷಯ ಪ್ರಸ್ತಾಪವಾಗಿದೆ. ಅದೇ ರೀತಿ ನಿನ್ನೆ ಇಲ್ಲಿಂದ ಬಂದಂಥ ಎಲ್ಲ ಟ್ರಸ್ಟಿಗಳನ್ನು ಕೂಡ ನಾವು ಮಾತಾಡಿದ್ದೀವಿ. ಮುಂದಿನ ದಿನದಲ್ಲಿ ಪ್ರತಿ ಮನೆಗೂ ಕೂಡ ಕರಪತ್ರಗಳನ್ನು ಹಂಚಿ ಈ ದೇವಸ್ಥಾನದ ಇತಿಹಾಸವನ್ನು ಮತ್ತೊಮ್ಮೆ ಈ ವಿಜಯನಗರದ ಜನತೆಗೆ, ಬಾಪೂಜಿ ನಗರದ ಜನತೆಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ. ಪಕ್ಕದ ಬಾಪೂಜಿ ನಗರವನ್ನು ಸಂಪೂರ್ಣ ಇಸ್ಲಾಮಿಕ್ ನಗರವಾಗಿ ಮಾಡಿದ್ದಾರೆ. ಅವರಿಗೆ ಮುಂದೆ ಬರೋಕ್ಕೆ ಅಡ್ಡಿಯಾಗ್ತಿರುವಂಥದ್ದು ಈ ದೇವಾಲಯ ಅಂತ ಕಾಣಿಸ್ತದೆ. ಇನ್ನು ಯಾವತ್ತೂ ಕೂಡ ಈ ದೇವಾಲಯದಿಂದ ಮುಂದೆ ನಿಮ್ಮನ್ನು ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಎಲ್ಲದೂ ಕೂಡ ಶಾಂತಿಯುತವಾಗಿ ನಡೀಲಿ. ಇದು ಭಾರತ ಭೂಮಿ, ದೇವಾಲಯಗಳಿರುವಂಥ ಭೂಮಿ ಇರೋದ್ರಿಂದ ನಾವು ಒತ್ತನ್ನು ಇಟ್ಟು ಇಲ್ಲಿರುವಂಥ ಹಿಂದೂಗಳು ಮತ್ತು ಶ್ರೀರಾಮ ಸೇನೆಯ ಎಲ್ಲ ಪದಾಧಿಕಾರಿಗಳು ಈ ದೇವಸ್ಥಾನದ ಉಳಿವಿಗಾಗಿ ಇವತ್ತಿನಿಂದಲೇ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ತಮ್ಮಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ.